ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಹಣ ಡಬಲ್ ಆಗುತ್ತೆ ಅಂತ ಅನ್ಕೊಂಡು ಹೂಡಿಕೆ ಮಾಡ್ತೀವಿ. ಆದ್ರೆ ಇದೀಗ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಬ್ಲಡ್ ಬಾತ್ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಯುದ್ಧ ನಡೆದ್ರೆ ಇಲ್ಲಿ ಷೇರುಗಳ ಬೆಲೆಯಲ್ಲಿ ಭಾರಿ ಕುಸಿತವಾಗ್ತಾ ಇದೆ. ಇವೆಲ್ಲವೂ ಸಹ ಒಂದಕ್ಕೊಂದು ಅಂತರ್ ಸಂಬಂಧವನ್ನ ಹೊಂದಿವೆ ಅಂತಾನೆ ಹೇಳ್ಬೋದು. ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಪೂರೈಕೆ ಆಗ್ತಾ ಇದ್ದಂತಹ ಕಚ್ಚಾ ತೈಲದ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ. ಜೊತೆಗೆ ಈಗ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $115 ವರೆಗೂ ಏರಿಕೆ ಆಗ್ಬಿಟ್ಟಿದೆ. ಕಚ್ಚಾ ತೈಲದ ಬೆಲೆ ಯುದ್ಧ ಶುರುವಾದ ಬಳಿಕ ಇಲ್ಲಿವರೆಗೂ 25% ಏರಿಕೆ ಆಗಿದೆ. ಇದರಿಂದಾಗಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಈಗ ಷೇರುಗಳ ಮಾರಾಟದಲ್ಲಿ ಒತ್ತಡವೂ ಸಹ ಕಂಡು ಬಂದಿರುವಂಥದ್ದು. ಹೂಡಿಕೆದಾರರು ಷೇರು ಮಾರುಕಟ್ಟೆಗೆ ಇದೀಗ ಮುಗಿಬಿದ್ದಿರೋದ್ರಿಂದ ನಿರಂತರವಾಗಿ ಭಾರತದ ಷೇರು ಮಾರುಕಟ್ಟೆ ಒಂದ್ ಕಡೆ ಕುಸಿತ ಹೋಗ್ತಾ ಇದೆ. ಫೆಬ್ರವರಿ 28ರಂದು ಯುದ್ಧ ಶುರುವಾದ ದಿನದಿಂದ ಇಲ್ಲಿಯವರೆಗೂ ಸಹ ಭಾರತೀಯ ಹೂಡಿಕೆದಾರರು ಬರೋಬ್ಬರಿ 31 ಲಕ್ಷ ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಹಣ ಡಬಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಒಬ್ಬ ವ್ಯಕ್ತಿ ಹೂಡಿಕೆ ಮಾಡಿ ಇದೀಗ ಸಾಲದ ಸುಳಿಯಲ್ಲಿ ಸಿಲುಕಿ ಕೊನೆಗೂ ತನ್ನ ಜೀವವನ್ನ ಬಿಟ್ಟು ದಾರುಣ ಘಟನೆ ಒಂದು ಇದೀಗ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಹಣದ ಆಸೆಗೆ ಹೂಡಿಕೆ ಮಾಡಿ ಇದೀಗ ಕುಟುಂಬಕ್ಕೆ ಆಧಾರವಾಗಬೇಕಾಗಿರುವಂತಹ ವ್ಯಕ್ತಿ ಭೂಮಿ ಮೇಲೆ ಇಲ್ದಿರೋ ತರ ಆಗಿದೆ. ಹಣ ಹೂಡಿಕೆ ಮಾಡಿ ಲಾಸ್ ಆಗಿ ಸಾಲ ಮಾಡಿಕೊಂಡ ವ್ಯಕ್ತಿಯೊಬ್ಬ ಇದೀಗ ಹೆಬ್ಬಾಳ ಬಳಿ ಇರುವಂತಹ ರೈಲ್ವೆ ಟ್ರ್ಯಾಕ್ಗೆ ಇದೀಗ ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಿರುವಂತಹ ಘಟನೆ ಇದೀಗ ಬೆಂಗಳೂರಿನಲ್ಲಿ ವರದಿಯಾಗಿರುವಂಥದ್ದು. ಇನ್ನು ಇಷ್ಟೆಲ್ಲದಕ್ಕೂ ಕಾರಣ ಏನು ಅಂತ ನೋಡೋದಾದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಭಾರತದ ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಭಾರತದ ಆರ್ಥಿಕತೆಯ ಮೇಲೆ ಇದೀಗ ಸೀದಾ ಹೊಡೆತ ಬೀಳ್ತಾ ಇದೆ ಎಂಬ ಇದೀಗ ಒಂದಷ್ಟು ಭಯದಿಂದ ಹೂಡಿಕೆದಾರರು ಸಹ ಷೇರುಗಳನ್ನ ಮಾರಾಟ ಮಾಡಲು ಇದೀಗ ಒಂದ್ ಕಡೆ ಷೇರು ಮಾರುಕಟ್ಟೆಯಲ್ಲಿ ಮುಗಿಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತವು ಸಹ ವಿಶ್ವದಲ್ಲಿ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುವಂತಹ 3ನೇ ಅತಿ ದೊಡ್ಡ ರಾಷ್ಟ್ರ ಅಂತಲೇ ಹೇಳ್ಬೋದು. ಇನ್ನು ಮಾರ್ಚ್ 9ರಂದು ಭಾರತೀಯ ಷೇರುಪೇಟೆಯಲ್ಲಿ ಕುಸಿತದಿಂದ ಹೂಡಿಕೆದಾರರು ಸರಿಸುಮಾರು 12.78 ಲಕ್ಷ ಕೋಟಿ ರೂಪಾಯಿನ ನಷ್ಟವನ್ನ ಇದೀಗ ಅನುಭವಿಸಿ ಕಂಗಾಲಾಗಿ ಕೂತಿದ್ದಾರೆ. ಇಂದು ಕೂಡ ಷೇರುಪೇಟೆಯಲ್ಲಿ ಸರಿಸುಮಾರು 2444 ಪಾಯಿಂಟ್ ವರೆಗೂ ಕುಸಿತ ಕಂಡಿದೆ. ನಿಫ್ಟಿಯಲ್ಲಿ ನೋಡೋದಾದ್ರೆ 729 ಪಾಯಿಂಟ್ ವರೆಗೂ ಕುಸಿತ ಕಂಡಿದೆ. ಭಾರತೀಯ ಷೇರುಪೇಟೆ ಕುಸಿತಕ್ಕೆ ಏನೇನು ಮುಖ್ಯ ಕಾರಣ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಮಧ್ಯಪ್ರಾಚ್ಯದ ಯುದ್ಧ ಹಾಗೂ ಸಂಘರ್ಷದ ಕಾರಣದಿಂದ ಷೇರುಪೇಟೆಯಲ್ಲಿ ಒಂದ್ ಕಡೆ ಕುಸಿತ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೆಯದು ಮುಖ್ಯವಾಗಿ ಈಗಾಗಲೇ ನಾವು ಫೇಸ್ ಮಾಡ್ತಾ ಇದೀವಿ, ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $115ಗೆ ಏರಿಕೆ ಆಗ್ಬಿಟ್ಟಿದೆ. ಮೂರನೆಯದು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ತಮ್ಮ ಬಂಡವಾಳ ಹಿಂತೆಗೆದುಕೊಳ್ತಾ ಇದ್ದಾರೆ. ಇದು ದೇಶೀಯ ಹೂಡಿಕೆದಾರರ ಮೇಲೆ ಒಂದ್ ಕಡೆ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ. ಇನ್ನು ಬಾಂಬ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಎಲ್ಲಾ ಕಂಪನಿಗಳ ಮಾರುಕಟ್ಟೆ ಬಂಡವಾಳದಲ್ಲಿ ಇದೀಗ ಒಂದ್ ಕಡೆ ಕುಸಿತ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಜಾಗತಿಕ ಮಟ್ಟದ ಯುದ್ಧದ ಕಾರಣದಿಂದಾಗಿ ಷೇರುಪೇಟೆಯಲ್ಲಿ ನೋಂದಣಿಯಾಗಿರುವಂತಹ ಕಂಪನಿಗಳ ಮಾರುಕಟ್ಟೆ ಬಂಡವಾಳವೇ ಇದೀಗ ಕುಸಿತು ಹೋಗ್ತಾ ಇದೆ. ಒಂದು ಕಡೆ ಕಂಪನಿಗಳ ಬಂಡವಾಳನೇ ಉಳ್ಕೋತಾ ಇಲ್ಲ, ಇನ್ನು ಜನ ಹಾಕಿರೋ ಬಂಡವಾಳ ಎಲ್ಲಿಂದ ವಾಪಸ್ ರಿಟರ್ನ್ ಬರುತ್ತೆ? ಒಂದ್ ಕಡೆ ನಿಜವಾಗ್ಲೂ ಒಂದೊಂದ್ಸಲ ಅನ್ಸುತ್ತೆ ಈ ಷೇರುಪೇಟೆಯಲ್ಲಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಾವು ಬಂಡವಾಳ ಮಾಡೋದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಅನ್ನೋದು ಸಹ ಒಂದ್ ಕಡೆ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಭಾರತೀಯ ಷೇರುಪೇಟೆ ಮಾರುಕಟ್ಟೆಯಲ್ಲಿ ಬಂಡವಾಳ ಎಷ್ಟರ ಮಟ್ಟಿಗೆ ನಷ್ಟವನ್ನ ಅನುಭವಿಸಿದೆ ಅಂತ ನೋಡೋದಾದ್ರೆ ಫೆಬ್ರವರಿ 28ರಂದು ಒಟ್ಟು ಮಾರುಕಟ್ಟೆ ಬಂಡವಾಳ 463 ಲಕ್ಷ ಕೋಟಿ ರೂಪಾಯಿನಷ್ಟು ನಷ್ಟವನ್ನ ಅನುಭವಿಸಿದೆ. ಅದೇ ರೀತಿಯಾಗಿ ಮಾರ್ಚ್ 6ರಂದು 444 ಲಕ್ಷ ಕೋಟಿ ರೂಪಾಯಿ ಕುಸಿದು ಒಟ್ಟು ಮಾರುಕಟ್ಟೆ ಬಂಡವಾಳ 19 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟವನ್ನ ಅನುಭವಿಸಿದೆ. ಇನ್ನು ಮಾರ್ಚ್ 9ರಂದು 432 ಲಕ್ಷ ಕೋಟಿ ರೂಪಾಯಿ ಕುಸಿದಿದೆ. ಒಟ್ಟು ಮಾರುಕಟ್ಟೆ ಬಂಡವಾಳವನ್ನ ನೋಡೋದಾದ್ರೆ 12 ಲಕ್ಷ ಕೋಟಿ ರೂಪಾಯಿನಷ್ಟು ನಷ್ಟವನ್ನ ಅನುಭವಿಸಿದೆ ಅಂತಾನೆ ಹೇಳ್ಬೋದು. ಹೀಗೆ 2 ದಿನದಿಂದ ವಹಿವಾಟಿನಲ್ಲಿ ಹೂಡಿಕೆದಾರರು 31 ಲಕ್ಷ ಕೋಟಿ ರೂಪಾಯಿಯನ್ನ ಕಳೆದುಕೊಂಡು ಭಾರಿ ನಷ್ಟವನ್ನ ಅನುಭವಿಸಿದ್ದಾರೆ. ಯುದ್ಧ ನಿಂತ್ರೆ ಸಾಕು ಅಂತ ಇದೀಗ ಎಷ್ಟೋ ಜನ ಹೂಡಿಕೆದಾರರು ಒಂದ್ ಕಡೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲೋ ನಡೀತಾ ಇರೋಂತಹ ಯುದ್ಧ ನಮ್ಮ ದೇಶದ ಮೇಲೆ ಏನೂ ಪರಿಣಾಮ ಬೀರಲ್ಲ ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತೀವಿ. ಆದ್ರೆ ಆ ದೇಶದಿಂದ ನಮಗೇನೋ ಬರ್ತಿರತ್ತೆ, ನಮ್ಮಿಂದ ಅವ್ರಿಗೇನೋ ಹೋಗ್ತಾ ಇರತ್ತೆ. ಎಲ್ಲವೂ ಸಹ ಎಲ್ಲೋ ಒಂದ್ ಕಡೆ ಸ್ಟಾಪ್ ಆದಾಗ ಈ ರೀತಿ ಒಂದಷ್ಟು ಘಟನೆಗಳು
ನಮ್ಮ ನಡುವೆ ನಡೆಯುವಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಇದೇ ರೀತಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿರೋರು ಎಷ್ಟು ಜನ ಏನು ಮಾಡ್ಕೋತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದಲ್ಲ ಒಂದು ದಿನ ಹೂಡಿಕೆ ಮಾಡಿರೋದು ಹಿಂತಿರುಗುತ್ತೆ ಅನ್ನೋಂಥ ಧೈರ್ಯದ ಮೇಲೆ ಸಾಕಷ್ಟು ಜನ ನೆಮ್ಮದಿಯಾಗಿದ್ದರೆ ಆದಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.